ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಪೊಲೀಸರ ಮನವಿಗೆ ಕ್ಯಾರೆ ಎನ್ನದ ಬೈಕ್ ಸವಾರರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಹೆಲ್ಮೆಟ್ ಇಲ್ಲದೆ ಸಂಚಾರ, ದಂಡದ ಬಿಸಿ ಮುಟ್ಟಿಸಿದ ಜಿಲ್ಲಾ ಪೊಲೀಸರು. ವಕೀಲ, ರೈತ, ಮಹಿಳೆ ಎಲ್ಲರಿಗೂ ಬಿತ್ತು ದಂಡ. ಕಾಡಿಗಿಂತ ಕಾರೇ ಸೇಫ್ ಅಂದುಕೊಂಡ ಚಿರತೆ, ಕಾಡಿನಿಂದ ಬಂದು ಕಾರಿನಲ್ಲಿ ಕುಳಿತ ಚಿರತೆ ಮರಿ. ಇಡೀ ದಿನ ಕಾರ್ಯಾಚರಣೆ ನಡೆಸಿದ್ರು ಕಾರಿನಲ್ಲಿರುವ ಚಿರತೆ ಹಿಡಿಯಲಾಗದ ಅಧಿಕಾರಿಗಳು, ಸಾರ್ವಜನಿಕರ ಆಕ್ರೋಶ. ವೈಯಕ್ತಿಕ ಕಾರಣಗಳಿಗೆ ಗ್ರಾಮದಲ್ಲಿ ರಸ್ತೆ ನಿರ್ಬಂಧ ಆರೋಪ, ಯಾವುದೋ ಜಗಳಕ್ಕೆ ರಸ್ತೆಗೆ ಮುಳ್ಳುಬೇಲಿ, ತೆರವುಗೊಳಿಸಲು ಆಗ್ರಹಿಸಿ ಗ್ರಾಮಸ್ಥರ ಅಳಲು. ವಾರ್ತೆಗಳ ವಿವರ. ನಮ್ಮ ಜನರಿಗೆ ಅಷ್ಟು ಬೇಗ ಬುದ್ಧಿ ಬರಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನಿಮ್ಮ ಸುರಕ್ಷತೆಗೆ ನೀವು ಹೆಲ್ಮೆಟ್ ಧರಿಸಿ ಅಂತ ಕಳೆದ 1 ವಾರದಿಂದ ಗಂಟಲು ಹರ್ಕೊಂಡು ಪೊಲೀಸರು ಬೊಂಬಡ ಹೊಡೆದರೂ ಈ ಜನರು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಅದರಲ್ಲೂ ಸುಶಿಕ್ಷಿತರಾದ ವಕೀಲರು ಸೇರಿದಂತೆ ಇತರರೇ ಇಂತಹ ಸಂಚಾರಿ ನಿಯಮ ಉಲ್ಲಂಘಿಸಿದವರಲ್ಲಿ ಪ್ರಮುಖರು. ಹಾಗಾದರೆ ಹೆಲ್ಮೆಟ್ ಕಡ್ಡಾಯದ ಮೊದಲ ದಿನ ಚಿಕ್ಕಬಳ್ಳಾಪುರದಲ್ಲಿ ಹೇಗಿತ್ತು ನೋಡೋಣ ಬನ್ನಿ. ಹೌದು, ಜನರಿಗೆ ಸುರಕ್ಷತೆಗಿಂತ ಸ್ಟೈಲೇ ಮುಖ್ಯ ಅನ್ನೋದು ಇಂದು ಮತ್ತೊಮ್ಮೆ ಸಾಬೀತಾಯಿತು. ಕಳೆದ 1 ವಾರದಿಂದ ಪೊಲೀಸ್ ಇಲಾಖೆ ಸೇರಿದಂತೆ ಇತರರು ಹೆಲ್ಮೆಟ್ ಧರಿಸುವಂತೆ ನಿರಂತರವಾಗಿ ಮನವಿ ಮಾಡಿದ್ರೂ ನಮ್ಮ ಜಿಲ್ಲೆಯ ಬೈಕ್ ಸವಾರರು ಮಾತ್ರ ಕ್ಯಾರೆ ಅಂದಿಲ್ಲ. ಎಂದಿನಂತೆ ಇಂದು ಹೆಚ್ಚು ಜನರು ಹೆಲ್ಮೆಟ್ ಇಲ್ಲದೆ ರಸ್ತೆಗಿಳಿದಿದ್ದಾರೆ. ಪರಿಣಾಮ ಪೊಲೀಸರು ಹಿಡಿದು ದಂಡ ಹಾಕಿದ್ರು. ಹೀಗೆ ದಂಡ ಪಾವತಿಸಿದವರಲ್ಲಿ ಹೆಚ್ಚಿನವರು ಸುಶಿಕ್ಷಿತರೇ ಆಗಿರೋದು ಮಾತ್ರ ವಿಪರ್ಯಾಸ. ಎಲ್ಲೊಮ್ಮೆ ನೋಡಿ, ಈತ ವಕೀಲ, ಈತನಿಗೆ ಕೋರ್ಟ್ಗೆ ಹೋಗಬೇಕಾದ್ರೆ ಕೋಟ್ ಹಾಕಬೇಕು ಅನ್ನೋದು ಗೊತ್ತಿದೆ, ಹಾಗಾಗಿಯೇ ಕೋಟ್ ಧರಿಸಿದ್ದಾರೆ. ಆದರೆ ಬೈಕ್ ಚಲಾಯಿಸಬೇಕಾದ್ರೆ ಹೆಲ್ಮೆಟ್ ಧರಿಸಬೇಕು ಅನ್ನೋದು ಮಾತ್ರ ಗೊತ್ತಿಲ್ಲ. ಹಾಗಾಗಿಯೇ ರಾಜಾರೋಷವಾಗಿ ಬಂದು ಸಂದರ್ಶಿನಿ ಹೋಟೆಲ್ ಮುಂದೆ ಬೈಕ್ ನಿಲ್ಲಿಸಿ ಹೋಟೆಲ್ ಒಳಗಡೆ ಹೋದ್ರು. ಅದರಲ್ಲೂ ಹೆಲ್ಮೆಟ್ ಧರಿಸಿದ ಬಗ್ಗೆ ದಂಡ ಹಾಕಲು ಪೊಲೀಸರು ಕರೀತಿದ್ರು, ತಿರುಗಿ ನೋಡದೆ ಹೋಟೆಲ್ ಒಳಗೆ ಹೋದ್ರು. ನಂತರ ಪೊಲೀಸರು ಆತನಿಗೆ ಸಂಚಾರಿ ನಿಯಮದ ಪಾಠ ಮಾಡಿದ ಮೇಲೆ ದಾರಿಗೆ ಬಂದ್ರು ನೋಡಿ. ದಂಡ ಪಾವತಿ ಮಾಡೋ ಜೊತೆಗೆ ನೀವು ಹೆಲ್ಮೆಟ್ ಧರಿಸಿ, ನಾನು ಹೆಲ್ಮೆಟ್ ಧರಿಸ್ತೀನಿ ಅಂತ ಹೇಳೋ ಮೂಲಕ ತೆರಳಿದ್ರು. ಏನೋ ಈ ಅಮ್ಮನ್ ನೋಡಿ, ಮುಖ ತುಂಬ ಬಟ್ಟೆ ಸುತ್ತಕೊಂಡು ತಲೆಗೆ ಮಾತ್ರ ಹೆಲ್ಮೆಟ್ ಹಾಕದೆ ಏನೋ ಜೋಶ್ನಲ್ಲಿ ಬೈಕ್ ಓಡಿಸ್ಕೊಂಡು ಬಂದ್ರು ನೋಡಿದ್ರಲ್ಲ. ಈ ಅಮ್ಮನ್ನ ಪೊಲೀಸರು ತಡೆದದ್ದು. ಪಾಪ ನೀಟಾಗಿ ಮೊಬೈಲ್ ತೆಗೆದು ಫೋನ್ ಪೇ ಮೂಲಕ ದಂಡ ಪಾವತಿ ಮಾಡಿದ್ರು. ನಮ್ಮ ಪೊಲೀಸರು ಹೆಲ್ಮೆಟ್ ಧರಿಸಿದವರಿಗೆ ಕೇವಲ ದಂಡ ಕಟ್ಟಿಸ್ಕೊಂಡು ಬಿಡ್ತಾ ಇಲ್ಲ, ಮತ್ತೊಮ್ಮೆ ಇದು ಪುನರಾವರ್ತನೆಯಾದರೆ ಬೈಕ್ ಸೀಸ್ ಮಾಡಿ ಪ್ರಕರಣ ದಾಖಲಿಸುವ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಇದರಿಂದ ಹೆಲ್ಮೆಟ್ ಧರಿಸದ ಬೈಕ್ ಸವಾರರು ತೆಪ್ಪಗೆ ದಂಡ ಕಟ್ಟಿ ಹೋಗ್ತಿದ್ದಾರೆ. ಇನ್ನು ಈ ಮನುಷ್ಯನ್ ನೋಡಿ, ಪಾಪ ಬೆಳಗ್ಗೆ ಮುಖ ತೊಳೆದೆ ಬೈಕ್ ಎತ್ಕೊಂಡು ರಸ್ತೆಗೆ ಬಂದಿದ್ದಾನೆ. ಈತನ ತೊಳೆಯದ ಮುಖ ನೋಡಿದ ಪೊಲೀಸರಿಗೆ ಹೆಲ್ಮೆಟ್ ಒಂದೇ ಅಲ್ಲ, ಬೆಳಿಗ್ಗೆ ಚಳಿಗೆ 90 ಏರಿಸಿಯೇ ಬಂದಿದ್ದಾನೆ ಅನ್ನೋ ಅನುಮಾನ ಬಂದಿದೆ. ಅದಕ್ಕೆ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಅನುಮಾನದಿಂದ ಆತನ ಚೆಕಪ್ಗೆ ಮುಂದಾಗಿದ್ದಾರೆ. ಈ ಪುಣ್ಯಾತ್ಮ, ನಾನು ಆಸ್ಪತ್ರೆಗೆ ಬಂದು ಮೆಡಿಕಲ್ ಚೆಕಪ್ ಬೇಕಾದ್ರೆ ಮಾಡಿಸ್ಕೋತೀನಿ, ಈ ದರಿದ್ರ ಪೈಪ್ ಮಾತ್ರ ಬಾಯಿಗೆ ಬಿಡಲ್ಲ ಅಂತ ಹಠ ಹಿಡಿದಿದ್ದಾನೆ. ಯಾಕಯ್ಯ ನೀನು ಈ ಪೈಪ್ ಬಾಯಿಗಿಟ್ಟು ಊದಲ್ಲ ಅಂತ ಕೇಳಿದ್ರೆ, ಯಾರ್ಯಾರೋ ಬಾಯಿಗಿಟ್ಟಿರೋ ಪೈಪ್ನ ನಾನು ಯಾಕೆ ಬಾಯಿಗಿಡ್ಲಿ ಅಂತಾನೆ. ಕೊನೆಗೂ ಪೊಲೀಸರು ಆತನ ಮನವೊಲಿಸಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡಿದ್ರು. ಪಾಪ ಕುಡ್ದಿಲ್ಲ ಅಂತ ಗೊತ್ತಾಯಿತು. ಆಯಿತು, ಹೆಲ್ಮೆಟ್ ಹಾಕದೇ ಇರೋದಕ್ಕೆ ದಂಡ ಕಟ್ಟು ಹೋಗಪ್ಪ ಅಂತ ಪೊಲೀಸರು ಕಳಿಸ್ಕೊಟ್ರು. ಇನ್ನು ಪ್ರತಿನಿತ್ಯ ಮಾರ್ಕೆಟ್ಗೆ ಹೋಗಿ ಬರೋ ರೈತರು ಪಾಡಂತೂ ಹೇಳದಿರೋದು. ಹೂವು ತರಕಾರಿ ಬೈಕ್ ಮೇಲೆ ಹಾಕ್ಕೊಂಡು ಮಾರುಕಟ್ಟೆಗೆ ಹೋಗೋದಕ್ಕೆ ಅಂತ ಬರೋ ರೈತರು ಹೆಲ್ಮೆಟ್ ಇಲ್ಲದೆ ಬರೋರೇ ಹೆಚ್ಚಾಗಿದ್ರು. ಇದನ್ನ ಕಂಡ ಪೊಲೀಸರು ಅವರನ್ನ ತಡೆದು ದಂಡ ಹಾಕಿದ್ರು. ಮಾರುಕಟ್ಟೆಯಲ್ಲಿ ಹೂ ಮಾರಿದ್ರೆ ಬರೋ ಹಣ ಇಲ್ಲೇ ದಂಡ ಕಟ್ಟಬೇಕಾಯ್ತಲ್ಲ ಅನ್ನೋ ಬೇಸರದಲ್ಲೇ ರೈತರು ದಂಡ ಪಾವತಿಸಿ ಮಾರುಕಟ್ಟೆಯತ್ತ ಮುಖ ಮಾಡೋದು ಸಾಮಾನ್ಯವಾಗಿತ್ತು. ಇನ್ನು ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಇಂದು ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ಪೊಲೀಸರು ಹೆಲ್ಮೆಟ್ ಇಲ್ಲದೆ ಸಂಚಾರ ಮಾಡೋ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸೋ ಕೆಲಸ ಜೋರಾಗಿಯೇ ಮಾಡಿದ್ರು. ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಇಡೀ ಪೊಲೀಸ್ ತಂಡ ಜಿಲ್ಲಾ ಕೇಂದ್ರದಲ್ಲಿಂದು ಬೆಳ್ಳಂಬೆಳಗ್ಗೆ ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡೋ ಸವಾರರಿಗೆ ಚಳಿಯಲು ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾದರು. ಈ ವೇಳೆ ಹಲವು ಸವಾರರು ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿದ ಘಟನೆಯೂ ನಡೆಯಿತು. ಆದರೆ ಯಾವುದಕ್ಕೂ ಜಗ್ಗದ ಪೊಲೀಸರು ಹೆಲ್ಮೆಟ್ ಇಲ್ಲದ ಬೈಕ್ ಸವಾರರಿಗೆ ದಂಡ ಹಾಕೋದನ್ನು ಬಿಡಲಿಲ್ಲ. ಇನ್ನು ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡುತ್ತಿದ್ದ ಸವಾರರಿಗೆ ಬೆಳಗಿನ ಚಳಿಯಲ್ಲಿ ಬಿಸಿ ಬಿಸಿ ಟೀ ಮತ್ತು ಬಿಸ್ಕೆಟ್ ನೀಡಿ ಅಭಿನಂದಿಸುವ ಕೆಲಸವನ್ನು ಪೊಲೀಸರು ಮಾಡಿದರು. ಒಟ್ಟಿನಲ್ಲಿ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿಯೂ ಎಂದಿನಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು ಎಲ್ಲ ಕಡೆಯಲ್ಲೂ ಇದೇ ಸಮಸ್ಯೆ ಇದೆ.
ಆದರೆ ಪೊಲೀಸರು ಇಂದು ತುಂಬ ಕರ್ತವ್ಯ ಪ್ರಜ್ಞೆ ಮೆರೆದಿದ್ದು, ಇದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ನಿರಂತರವಾಗಿ ಮುಂದುವರಿಯದೆ ಸಮಸ್ಯೆಗೆ ಪರಿಹಾರ ಸಿಗಲು ಸಾಧ್ಯವಿಲ್ಲ. ಆದರೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಣೆ ಮಾಡಲಿದೆಯಾ ಗೊತ್ತಿಲ್ಲ, ಕಾದ್ ನೋಡಬೇಕು. ವನ್ಯಜೀವಿಗಳಿಗೆ ಕಾಡು ಎಷ್ಟು ಆತಂಕ ಮೂಡಿಸಿದೆ ಅನ್ನೋದಕ್ಕೆ ಈ ಸ್ಟೋರಿ ನಿದರ್ಶನ. ಗಣಿಗಾರಿಕೆ ಸ್ಫೋಟ, ಕಾಡಿನಲ್ಲಿ ಆಹಾರದ ಕೊರತೆ, ಹೆಚ್ಚಿದ ಮಾಲಿನ್ಯ ಮುಂತಾದ ಕಾರಣಗಳಿಂದ ಈಗಾಗಲೇ ವನ್ಯಜೀವಿಗಳು ಕಾಡಿನಿಂದ ನಾಡಿಗೆ ಬರುವುದು ಸಾಮಾನ್ಯವಾಗಿದೆ. ಆದರೆ ಇದು ಚಿರತೆಯೊಂದು ಕಾಡಿನಿಂದ ಬಂದು ಕಾರಿನಲ್ಲಿ ಅವಿತು ಕುಳಿತ ಸ್ಟೋರಿ. ಹಾಗಾದರೆ ಏನು ಆ ಸ್ಟೋರಿ ಅಂತೀರಾ? ನೀವೇ ನೋಡಿ. ಗುಡಿಬಂಡೆ ಸುತ್ತಮುತ್ತ ವಿಪರೀತ ಕಾಡಿದೆ. ಆದರೆ ಆ ಕಾಡಿನ ಬಹುತೇಕ ಪ್ರದೇಶ ಇದೀಗ ಗಣಿಗಾರಿಕೆಯ ಅಡ್ಡಿಯಾಗಿದ್ದು, ಪ್ರತಿನಿತ್ಯ ಸ್ಫೋಟ, ಟಿಪ್ಪರ್ ಸಂಚಾರ ಮುಂತಾದ ಕಾರಣಗಳಿಂದ ಶಬ್ದ ಮಾಲಿನ್ಯ ತೀವ್ರವಾಗಿದೆ. ಇದನ್ನು ತಡಿಬೇಕಿದ್ದ ಪೊಲೀಸ್ ಇಲಾಖೆ ಜಾಣ ಮೌನ ಪ್ರದರ್ಶನ ಮಾಡುತ್ತಿದ್ದು, ಇದರಿಂದ ಬೇಸತ್ತ ಚಿರತೆಯೊಂದು ನ್ಯಾಯ ಕೋರಿ ಪೊಲೀಸ್ ವಸತಿ ಗೃಹಗಳಿಗೆ ಬಂದಂತೆ ಕಾಣ್ತಿದೆ. ಕಾಡಿನಿಂದ ನಾಡಿಗೆ ಬರೋ ಚಿರತೆ ಯಾವ್ದಾದ್ರೂ ಪೊದೆ ನೋಡ್ಕೊಂಡು ಅವಿತು ಕೂರೋದು ಸಾಮಾನ್ಯ. ಆದ್ರೆ ಈ ಚಿರತೆ ಮಾತ್ರ ಪೊಲೀಸರು ಸೀಸ್ ಮಾಡಿದ ಕಾರಿನಲ್ಲಿ ಕುಳಿತು ಪ್ರತಿಭಟನೆ ಮಾಡಿದೆ. ಹೌದು, ಇದು ನಿಜ. ಗುಡಿಬಂಡೆ ಪೊಲೀಸ್ ವಸತಿ ಗೃಹಗಳಿಗಿಂದು ಬೆಳ್ಳಂಬೆಳಗ್ಗೆ ವಿಶೇಷ ಅತಿಥಿಯಾಗಿ ಆಗಮಿಸಿದ ಚಿರತೆ ಮರಿಯೊಂದು ಪೊಲೀಸ್ ವಸತಿ ಗೃಹಗಳ ರಸ್ತೆಗಳಲ್ಲಿ ಗಾಂಭೀರ್ಯದಿಂದಲೇ ಸಂಚಾರ ಮಾಡಿ ಕೊನೆಗೆ ಪೊಲೀಸರು ಸೀಸ್ ಮಾಡಿದ್ದ ಕಾರೊಂದನ್ನು ಹತ್ತಿ ಸೀಟ್ ಕೆಳಗೆ ಆರಾಮವಾಗಿ ಮಲಗಿದೆ. ಇದನ್ನು ಕಂಡ ಸಾರ್ವಜನಿಕರು ಆತಂಕಗೊಂಡಿದ್ದು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಇದರಿಂದ ಎದ್ವೋ ಬಿದ್ವೋ ಅಂತ ಓಡಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಅವಿತು ಕೂತ ಕಾರಿಗೆ ಬಲೆ ಹಾಕಿ ಚಿರತೆ ಸೆರೆ ಹಿಡಿಯಲು ತೀವ್ರ ಪ್ರಯತ್ನ ನಡೆಸಿದ್ರು. ಹೊರಗೆ ಎಷ್ಟೇ ಗಲಾಟೆ ಮಾಡಿ ಜನ ಓಡಾಡ್ತಿದ್ರು, ಇದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಚಿರತೆ ಆರಾಮವಾಗಿ ಕಾರಿನಲ್ಲೇ ಮಲಗಿತ್ತು. ಇದೊಂಥರ ಗಣಿಗಾರಿಕೆ ವಿರುದ್ಧ ಪ್ರತಿಭಟನೆ ಮಾಡೋ ರೀತಿಯಲ್ಲೇ ಇತ್ತು. ಪೊಲೀಸರ ನಿರ್ಲಕ್ಷ್ಯತನದ ವಿರುದ್ಧ ಚಿರತೆ ಬಂದು ಪೊಲೀಸ್ ವಸತಿ ಗೃಹಗಳಲ್ಲಿ ಠಿಕಾಣಿ ಹಾಕದಂತೆ ಕಾಣ್ತಿತ್ತು. ಆದರೂ ಅರಣ್ಯ ಇಲಾಖಾ ಅಧಿಕಾರಿಗಳು ಸುಮಾರು 5 ಗಂಟೆಗೂ ಹೆಚ್ಚು ಕಾಲ ಚಿರತೆ ಸೆರೆಗಾಗಿ ತೀವ್ರ ಪ್ರಯತ್ನ ಮುಂದುವರೆಸಿದ್ರು. ಮಧ್ಯಾಹ್ನ ಸುಮಾರು 1 ಗಂಟೆ ಆಸುಪಾಸಿನಲ್ಲಿ ಚಿರತೆ ಕಾರಿನಲ್ಲಿ ಪ್ರವೇಶ ಮಾಡಿದ್ದು, ಅದೇ ಸಮಯಕ್ಕೆ ಸ್ಥಳಕ್ಕೆ ಬಂದ ಪೊಲೀಸ್ ಅಧಿಕಾರಿಗಳು, ಅರಣ್ಯ ಇಲಾಖಾ ಅಧಿಕಾರಿಗಳು ಕಾರಿನಲ್ಲಿ ಮಲಗಿರುವ ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆ ಆರಂಭಿಸಿ ಸಂಜೆ 6 ಗಂಟೆಯಾದರೂ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಸಂಪೂರ್ಣ ವಿಫಲರಾದರು. ಕಾರಿನಲ್ಲಿ ಮಲಗಿರುವ ಚಿರತೆಯನ್ನ ಸೆರೆ ಹಿಡಿಯಲು ಸಾಧ್ಯವಾಗದ ಅರಣ್ಯ ಇಲಾಖಾ ಅಧಿಕಾರಿಗಳ ಕ್ರಮಕ್ಕೆ ಸಾರ್ವಜನಿಕರು ಛೀಮಾರಿ ಹಾಕಿದ್ದಾರೆ. ಕಾರಿನಲ್ಲಿ ಮಲಗಿದ ಚಿರತೆಯನ್ನ ಹಿಡಿಯಲಾರದವರು ಕಾಡಿನಲ್ಲಿ ಅವರ ಕರ್ತವ್ಯ ಎಷ್ಟು ಮಾತ್ರ ನಿಭಾಯಿಸಲಿದ್ದಾರೆ ಅಂತ ಜನರು ನಗಾಡಿಕೊಳ್ಳುವಂತಾಗಿತ್ತು. ಆದರೆ ಸಂಜೆ 6:30 ವೇಳೆ ಕಾರಿನಲ್ಲಿ ಮಲಗಿದ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಅಧಿಕಾರಿಗಳು ಯಶಸ್ವಿಯಾದರು. ಅದು ಚಿಕ್ಕ ಮರಿಯಾಗಿದ್ದು ದಾರಿ ತಪ್ಪಿ ಊರಿಗೆ ಬಂದಂತಿದೆ. ಜನರನ್ನ ಕಂಡು ಭೀತಿಯಿಂದ ಕಾರಿನಲ್ಲಿ ಅಡಗಿ ಕುಳಿತಿದ್ದು, ಅದನ್ನು ಹಿಡಿಯಲು ಸ್ಥಳೀಯ ಅರಣ್ಯ ಇಲಾಖಾ ಅಧಿಕಾರಿಗಳು ಇಡೀ ದಿನ ಸಮಯ ವ್ಯರ್ಥ ಮಾಡಿ ಏನೇನೋ ಕಸರತ್ತು ನಡೆಸಿ ಕೊನೆಗೂ ಸಂಜೆ 6:30 ವೇಳೆಗೆ ಸೆರೆ ಹಿಡಿದ್ರು. ಇದರಿಂದ ಸ್ಥಳೀಯರ ಆತಂಕ ದೂರವಾಗಿದ್ದು ತಮ್ಮ ವೈಯಕ್ತಿಕ ಒಳ ಜಗಳಗಳಿಂದ ಗ್ರಾಮದಲ್ಲಿ ಜನರು ಓಡಾಡದಂತೆ ಮುಳ್ಳಿನ ಗಿಡ ಹಾಕಿ ನಿರ್ಬಂಧಿಸಲಾಗಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ರಸ್ತೆ ತೆರವು ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ತಿಮ್ಮಟಪಲ್ಲಿ ಗ್ರಾಮ ಪಂಚಾಯಿತಿ ಮದಕವಾರಿಪಲ್ಲಿಯಲ್ಲಿ ಸುಮಾರು 9 ತಿಂಗಳಿನಿಂದ ಗ್ರಾಮಸ್ಥರು ಜಗಳ ಮಾಡಿಕೊಂಡು ದೌರ್ಜನ್ಯವಾಗಿ ಸರ್ಕಾರದಿಂದ ನಿರ್ಮಿಸಿರುವ ಸಿಮೆಂಟ್ ರಸ್ತೆಗಳ ಮೇಲೆ ಅಡ್ಡಾಳಾಗಿ ಮುಳ್ಳು ತಂತಿ, ಟ್ರ್ಯಾಕ್ಟರ್, ಕಲ್ಲು ಬಂಡೆಗಳನ್ನು ಬಳಸಿಕೊಂಡು ಯಾರು ಓಡಾಡದಂತೆ ರಸ್ತೆಗಳನ್ನು ಸಂಪೂರ್ಣ ನಿರ್ಬಂಧಿಸಲಾಗಿದೆ. ಯಾರ ವೈಯಕ್ತಿಕ ವಿಚಾರ ಅವರಿಗೆ ಸೀಮಿತವಾಗಿದೆ. ಆದರೆ ಗ್ರಾಮಸ್ಥರಿಗೆ ಓಡಾಡದಂತೆ ಕಿರುಕುಳ ನೀಡುತ್ತಿದ್ದು, ಕೂಡಲೇ ತಾಲೂಕು ಆಡಳಿತ ಮತ್ತು ಪೊಲೀಸರು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಳ್ಳು ಗಿಡಗಳನ್ನು ಹಾಕಿ ನಿರ್ಬಂಧಿಸಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತಿನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ
1990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ಒಂದು ವಾರಕ್ಕೂ ಹೆಚ್ಚು ಕಾಲದಿಂದ ಹೆಲ್ಮೆಟ್ ಧರಿಸಿ ವಾಹನ ಸವಾರಿ ಮಾಡುವಂತೆ ಜಿಲ್ಲಾದ್ಯಂತ ಪೊಲೀಸರು ಅಬ್ಬರದ ಪ್ರಚಾರ ನಡೆಸಿದರೂ ಅಲ್ಲದೆ ಡಿಸೆಂಬರ್ 12ರಿಂದ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯ ಎಂಬ ಘೋಷಣೆಯನ್ನು ಮಾಡಿದ್ದರು. ಅಲ್ಲದೆ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಧರಿಸದೆ ವಾಹನ ಸವಾರಿ ಮಾಡಿದರೆ ದಂಡ ವಿಧಿಸುವ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಆದರೆ ಇಂದು ಗೌರಿಬಿದನೂರು ಪೊಲೀಸರು ದಂಡ ಹಾಕುವ ಬದಲು ಮತ್ತದೇ ಅಭಿಯಾನ ಮುಂದುವರಿಸಿದ್ದು ವಿಶೇಷವಾಗಿತ್ತು. ಈ ಸಾಣೆ ಹಿಡಿಯೋದೇ ಆದರೆ ಯುದ್ಧ ಮಾಡೋದು ಯಾವಾಗ ಎಂಬ ಒಂದು ಗಾದೆ ಮಾತಿದೆ. ಈ ಮಾತು ಗೌರಿಬಿದನೂರು ಪೊಲೀಸರಿಗೆ ಮಾಡಿಸಿದಂತಿದೆ. ಕಳೆದ ಒಂದು ವಾರದಿಂದ ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆ ಸೇರಿದಂತೆ ಇತರ ಸಂಘ ಸಂಸ್ಥೆಗಳು ಅಬ್ಬರದ ಪ್ರಚಾರ ನಡೆಸಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ, ಒಂದು ವೇಳೆ ಹೆಲ್ಮೆಟ್ ಇಲ್ಲದೆ ರಸ್ತೆಗಿಳಿದ್ರೆ ದಂಡ ಕಟ್ಟಬೇಕು ಅಂತ ಅಬ್ಬರಿಸಿ ಬೊಬ್ಬಿರ್ತಿದ್ರು. ಆದರೆ ಅದೇ ಕೆಲಸವನ್ನು ಇಂದು ಕೂಡ ಪೊಲೀಸರು ಮುಂದುವರಿಸಿದ್ರೆ ಹೊರತು ದಂಡ ಹಾಕಿ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಲಿಲ್ಲ. ಮೊನ್ನೆ ತಾನೇ ಯುವಕನೊಬ್ಬ ನಾಯಿಗಳು ಅಡ್ಡ ಬಂದ ಕಾರಣಕ್ಕೆ ಬೈಕ್ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಕೆಳಗೆ ಬಿದ್ದು ಮೃತಪಟ್ಟಿದ್ದ. ಈ ಯುವಕ ಹೆಲ್ಮೆಟ್ ಧರಿಸಿದ್ರೆ ಬದುಕುವ ಸಾಧ್ಯತೆ ಇತ್ತು. ಇಂತಹ ಭೀಕರ ಘಟನೆಗಳು ನಿರಂತರವಾಗಿ ನಡೀತಾ ಇದ್ದು, ಇವುಗಳನ್ನು ತಪ್ಪಿಸಲು ಪೊಲೀಸರು ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದು, ಅದರ ಭಾಗವಾಗಿ ಇಂದು ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಹೆಲ್ಮೆಟ್ ಧರಿಸದೆ ರಸ್ತೆಗಿಳಿದ ಬೈಕ್ ಸವಾರರಿಗೆ ಪೊಲೀಸರು ದಂಡ ವಿಧಿಸುವ ಕೆಲಸ ಮಾಡಿದ್ರು. ಜಿಲ್ಲಾ ಕೇಂದ್ರದಲ್ಲಿ ಖುದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಸೆ ರಸ್ತೆಗಿಳಿದು ಹೆಲ್ಮೆಟ್ ಧರಿಸದೆ ಬಂದ ವಕೀಲರು, ಮಹಿಳೆಯರು, ರೈತರು ಎಂಬುದನ್ನು ನೋಡದೆ ದಂಡ ವಿಧಿಸಿ ಬಿಸಿ ಮುಟ್ಟಿಸುವ ಕೆಲಸ ಮಾಡ್ತಿದ್ರೆ, ಗೌರಿಬಿದನೂರು ಪೊಲೀಸರು ಮಾತ್ರ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ, ತಪ್ಪದೆ ಹೆಲ್ಮೆಟ್ ಧರಿಸಿ ಅಂತ ಅಭಿಯಾನ ಮಾಡೋದ್ರಲ್ಲಿಯೇ ಇಂದು ಕಾಲ ಕಳೀತಿದ್ದಾರೆ ಹೊರತು ದಂಡ ವಿಧಿಸಿ ಬಿಸಿ ಮುಟ್ಟಿಸುವ ಕೆಲಸ ಮಾಡದೇ ಇರೋದು ಪ್ರಜ್ಞಾವಂತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಗೌರಿಬಿದನೂರು ನಗರದ ಮಹಾತ್ಮ ಗಾಂಧಿ ವೃತ್ತದ ಬಳಿ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ನಗರ ಪೊಲೀಸ್ ಠಾಣೆ ಆಶ್ರಯದಲ್ಲಿ ಪಿಎಸ್ಐಗಳಾದ ಗೋಪಾಲಪ್ಪ ಮತ್ತು ರಮೇಶ್ ಗುಗ್ಗರಿ ನೇತೃತ್ವದಲ್ಲಿ ಅಪರಾಧ ತಡೆ ಮಾಸಾಚರಣೆ ಮತ್ತು ಕಡ್ಡಾಯ ಹೆಲ್ಮೆಟ್ ಧರಿಸುವಂತೆ ಅಭಿಯಾನ ಮಾಡಲಾಯಿತು. ಈ ವೇಳೆ ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಗುಗ್ಗರಿ ಮಾತನಾಡಿ, ಹೆಲ್ಮೆಟ್ ಧರಿಸುವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಶಾಲಾ ಮತ್ತು ಕಾಲೇಜು ಮಕ್ಕಳು ಬೈಕ್ ಸವಾರಿ ಮಾಡುವಂತಿಲ್ಲ. ಕುಡಿದು ಬೈಕ್ ಓಡಿಸಿದ್ರೆ ಕಾನೂನಾತ್ಮಕ ಕ್ರಮ ವಹಿಸಲಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ಕಳೆದ ಒಂದು ವಾರದಿಂದ ಮಾಡಿದಂತೆ ಇಂದು ಇತ್ತೀಚಿನ ದಿನಗಳಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಿದೆ. ತ್ರಿಬಲ್ ಡ್ರೈವ್ ಮಾಡುವಂತಿಲ್ಲ. ವಾಹನಗಳಿಗೆ ಇನ್ಶೂರೆನ್ಸ್ ಕಡ್ಡಾಯವಾಗಿರಬೇಕು ಅಂತ ತಿಳಿಸಿದರು. ಜಿಲ್ಲಾ ಕೇಂದ್ರದಲ್ಲಿ ಎಸ್ಪಿ ಅವರೊಂದಿಗೆ ಹೆಲ್ಮೆಟ್ ಧರಿಸಿದವರು ಮಾತಿನ ಚಕಮಕಿ ನಡೆಸುತ್ತಿದ್ರೆ, ಗೌರಿಬಿದನೂರಿನಲ್ಲಿ ಪೊಲೀಸರು ಇನ್ನು ಮನವಿ ಮಾಡೋದ್ರಲ್ಲಿಯೇ ಕಾಲ ಕಳೀತಿದ್ದಾರೆ. ಎಚ್ಚರಿಕೆಗೆ ಜಗ್ಗದ ಜನರು ಇವರ ಮನವಿಗೆ ಜಗ್ಗಲು ಸಾಧ್ಯವೇ? ಗೌರಿಬಿದನೂರು ಪೊಲೀಸರು ಇನ್ನು ಯಾವಾಗಲಿಂದ ದಂಡ ವಿಧಿಸಲು ಮುಂದಾಗ್ತಾರೋ ಕಾದ್ ನೋಡಬೇಕಿದೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಏನು ಒಂದು ವಾರದಿಂದ ಕಂಟಿನ್ಯೂಸ್ 15 ದಿನದಿಂದ ಹೆಲ್ಮೆಟ್ ಅವೇರ್ನೆಸ್ ಮತ್ತು ಅದೇ ರೀತಿ ಈ ತಿಂಗಳು ಡಿಸೆಂಬರನ್ನು ಅಪರಾಧ ತಡೆ ಮಾಸಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಮುಂಚೆ ಒಂದು ವಾರದಿಂದ ಏನು ಅನೌನ್ಸ್ಮೆಂಟ್ ಮಾಡಿದ್ರೆ ಡಿಸೆಂಬರ್ 12ನೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಅಂತೇಳಿ ತಮ್ಮೆಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಾಗಲಿ ವಾಟ್ಸಪ್ ಗ್ರೂಪ್ಗಳಾಗಲಿ ಎಲ್ಲ ಪ್ರತಿಯೊಂದೂ ತಮಗೆ ಅಪ್ಡೇಟ್ ಆಗ್ತಾ ಇದೆ. ಅದಕ್ಕೆ ಹೇಳ್ತಾನೆ, ಇವತ್ತಿಂದ ಇದನ್ನು ಅಭಿಯಾನನ ಇವತ್ತಿನಿಂದ ಹೆಲ್ಮೆಟನ್ನು ಧರಿಸ್ಬೇಕಂತ ಅಭಿಯಾನನ ಸ್ಟಾರ್ಟ್ ಮಾಡಿ, ಇವತ್ತಿನಿಂದ ಏನಾದರೂ ತಾವು ಯಾರಾದರೂ ಹೆಲ್ಮೆಟ್ಗಳು ಹಾಕಲಿಲ್ಲ, ಗಾಡಿಗಳು ಇನ್ಶೂರೆನ್ಸ್ ಇರಲಿಲ್ಲ ಅಂತಂದರೆ, ಮೈನರ್ ಹುಡುಗ ಗಾಡಿ ಇರ್ತಕ್ಕಂಥದ್ದು, ಡ್ರಿಂಕ್ ಆ್ಯಂಡ್ ಫುಡ್ ಗಾಡಿ ಓಡಿಸ್ತಕ್ಕಂಥದ್ದು, ಇದೆಲ್ಲನೂ ಇವತ್ತಿನಿಂದ ಫೈನು ತಮಗೆ 100% ಫೈನ್ ಹಾಕೋಕ್ಕೆ ನಾವು ರೆಡಿ ಇದ್ದೀವಿ. ನೀವು ಅದಕ್ಕೆ ಕೋಆಪ್ರೇಟ್ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಏನೇನು ಹೇಳಿದನಲ್ಲ, ಇನ್ಶೂರೆನ್ಸ್, ಗಾಡಿ ವಿಮೆ ಇರ್ತಕ್ಕಂಥದ್ದನ್ನು, ಮತ್ತು ಫುಡ್ ಗಾಡಿ ಇರ್ತಕ್ಕಂಥದ್ದನ್ನು, ಮತ್ತು ಹೆಲ್ಮೆಟ್ ಹಾಕೋದನ್ನು ಕಡ್ಡಾಯವಾಗಿ ಮಾಡಬೇಕು. ಇದೆಲ್ಲ ತಮ್ಮಲ್ಲಿ ದಯವಿಟ್ಟು ಕಳಕಳಿ ವಿನಂತಿ. ಯಾಕಂತಂದರೆ ಒಂದು ಹೆಲ್ಮೆಟು ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ. ನಮ್ಮ ಹಿಂದೂಪುರ ರೋಡ್ಗಳಾಗಲಿ, ನಮ್ಮ ಮಧುಗಿರಿ ರೋಡ್ಗಳಾಗಲಿ ಎಷ್ಟೋ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಮೊನ್ನೆ ರೀಸೆಂಟಾಗಿ ಒಂದು ಮುದುಗೇರಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. ಹೆಲ್ಮೆಟ್ ಇದ್ದರೆ ಜೀವ ಉಳಿತಿತ್ತು ಅವನು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ದಯವಿಟ್ಟು ಐತಲ್ಲ ಹೆಲ್ಮೆಟನ್ನು ಧರಿಸಬೇಕು. ಮತ್ತು ಗಾಡಿ ವಿಮೆ ಮಾಡಿಸ್ಕೊಳ್ಳಿ. ಟ್ರಿಪಲ್ ರೈಡ್ ಹೋಗ್ತಕ್ಕಂಥದ್ದು, ಮತ್ತು ನಿಮ್ಮ ಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳಿಗೆ, ಕಾಲೇಜ್ ಹೋಗ್ತಕ್ಕಂಥ ಮಕ್ಕಳಿಗೆ ಗಾಡಿ ಕೊಡಿಸೋದು, ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ನೀವು ಗಾಡಿಯನ್ನು ಅವ್ರಿಗೆ ಕೊಡ್ತಕ್ಕಂಥದ್ದೆಲ್ಲ ತಪ್ಪಾಗುತ್ತೆ, ಅಪರಾಧ ಆಗುತ್ತೆ. ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ತಮ್ಮ ಏನಿದೆ ರಸ್ತೆ ಸಂಚಾರ ಬಗ್ಗೆ ಏನೇನು ರೂಲ್ಸ್ಗಳನ್ನ ಮತ್ತು ಏನೇನು ನಿಯಮಗಳನ್ನ ಪಾಲಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.
ಇಂದಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿದ್ದು, ಹೆಲ್ಮೆಟ್ ಧರಿಸದೆ ರಸ್ತೆಗಿಳಿದ ಬೈಕ್ ಸವಾರರಿಗೆ ಚೇಳೂರು ಪೊಲೀಸರು ದಂಡದ ಮೂಲಕ ಬಿಸಿ ಮುಟ್ಟಿಸುವ ಕೆಲಸಕ್ಕೆ ಮುಂದಾದರು. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಜಾಗೃತಿ ಮೂಡಿಸಿದರೂ ಎಚ್ಚೆತ್ತುಕೊಳ್ಳದ ಜನರಿಗೆ ಇಂದು ಬೆಳ್ಳಂಬೆಳಗ್ಗೆ ದಂಡದ ಮೂಲಕ ಎಚ್ಚರಿಕೆ ನೀಡಲಾಯಿತು. ಚೇಳೂರು ಪೊಲೀಸ್ ಠಾಣಾ ಪ್ರಕಟಣೆ. ಇವತ್ತಿನಿಂದ ಎಲ್ಲಾ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ನಿಮ್ಮ ಜೀವ ಕಾಪಾಡಿಕೊಳ್ಳಲು ನೀವು ಹೆಲ್ಮೆಟ್ ಧರಿಸಿ ಬೈಕ್ ಓಡಿಸಿ. ಡಿಸೆಂಬರ್ 12ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯವಾಗಲಿದೆ. ಹೆಲ್ಮೆಟ್ ಧರಿಸದೆ ರಸ್ತೆಗೆ ಬಂದರೆ ದಂಡ ಕಟ್ಟಬೇಕು. ಪದೇ ಪದೇ ಪುನರಾವರ್ತನೆಯಾದರೆ ಬೈಕ್ ಸೀಸ್ ಮಾಡಿ ಪ್ರಕರಣ ದಾಖಲಿಸುವುದಾಗಿ ನಿರಂತರವಾಗಿ ಪೊಲೀಸರು ಜಾಗೃತಿ ಮೂಡಿಸಿದ್ರು. ಹೆಲ್ಮೆಟ್ ಧರಿಸದೆ ಎಂದು ವಾಹನಗಳು ರಸ್ತೆಗಿಳಿದವು. ಇದರಿಂದ ಪೊಲೀಸರು ದಂಡ ಹಾಕುವ ಮೂಲಕ ಎಚ್ಚರಿಕೆ ರವಾನಿಸಿದ್ರು. ಶುಕ್ರವಾರ ಬೆಳಗ್ಗೆ ಚೇಳೂರು ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕರೊಂದಿಗೆ ಪೊಲೀಸ್ ಸಿಬ್ಬಂದಿ ಬೈಕ್ ಜಾಥಾ ನಡೆಸಿ ಹೆಲ್ಮೆಟ್ ಜಾಗೃತಿ ಸಭೆ ನಡೆಸಿದ್ರು. ಬಳಿಕ ಸಾರ್ವಜನಿಕರೊಂದಿಗೆ ಪಿಎಸ್ಐ ಹರೀಶ್ ಮಾತನಾಡಿ, ದ್ವಿಚಕ್ರ ವಾಹನಗಳ ಸವಾರರು ಹೆಲ್ಮೆಟ್ ಧರಿಸಿರೋದ್ರಿಂದ ಅಪಘಾತದ ತೀವ್ರತೆ ಕಡಿಮೆ ಮಾಡುತ್ತದೆ. ಕಾನೂನಿನ ಅನ್ವಯ ದಂಡ ತಪ್ಪಿಸುತ್ತದೆ. ಹೆಲ್ಮೆಟ್ ಕೇವಲ ಕಾನೂನಿನ ಅಂಶವಲ್ಲ, ಅದು ನಿಮ್ಮ ಅಮೂಲ್ಯವಾದ ಜೀವ ಉಳಿಸುವ ಸಾಧನ ಎಂಬುದನ್ನು ಪ್ರತಿಯೊಬ್ಬರು ಅರಿತು ಕಡ್ಡಾಯವಾಗಿ ಪಾಲಿಸಬೇಕು ಅಂದರು. ನಿಯಮ ಉಲ್ಲಂಘಿಸುವವರಿಗೆ ದಂಡ ವಿಧಿಸುವ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ತಮ್ಮ ಕುಟುಂಬದವರ ಹಿತದೃಷ್ಟಿಯಿಂದ ಜವಾಬ್ದಾರಿಯುತವಾಗಿ ವಾಹನ ಚಲಾಯಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಅಪಘಾತಗಳಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ತಲೆಗೆ ಪೆಟ್ಟಾಗಿ ಸಾಕಷ್ಟು ಸಾವುಗಳು ಸಂಭವಿಸಿವೆ. ಇದಕ್ಕೆ ಮೂಲ ಕಾರಣವೇ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ಓಡಿಸುವುದು. ಹೆಲ್ಮೆಟ್ ಹಾಕೊಂಡು ವಾಹನ ಸವಾರಿ ಮಾಡಿದಲ್ಲಿ ಸಾವು ಸಂಭವಿಸುವ ಸಂದರ್ಭ ಕಡಿಮೆ. ಎಲ್ಲ ಬೈಕ್ ಸವಾರರು ತಪ್ಪದೆ ಹೆಲ್ಮೆಟ್ ಧರಿಸಬೇಕು ಅಂತ ಚೇಳೂರು ಪಿಎಸ್ಐ ಹರೀಶ್ ಹೇಳಿದರು. ನಮಸ್ಕಾರ. ಈ ದಿನ ನಮ್ಮ ಜಿಲ್ಲೆಯಾದ್ಯಂತ ಇಂದಿನಿಂದ ಎಲ್ಲ ಸವಾರರಿಗೂ ಬೈಕ್ ಸವಾರರಿಗೂ ಹೆಲ್ಮೆಟ್ ಕಡ್ಡಾಯ ಮಾಡಿರ್ತೈತೆ. ಆದ್ದರಿಂದ ಎಲ್ಲರೂ ಇವತ್ತು ಬೆಳಗ್ಗೆ ನಮ್ಮ ಸಾರ್ವಜನಿಕರ ಒಟ್ಟಿಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯ ವತಿಯಿಂದ ಒಂದು ಹೆಲ್ಮೆಟ್ ಅವೇರ್ನೆಸ್ಗೋಸ್ಕರ ಈಗ ಎಲ್ಲರೂ ನಮ್ಮ ಚಿಕ್ಕರಿಂದ ಸ್ಕೂಲಿಂದ RMC ಹೇಳೋರ್ಗು ಮೈನ್ ರಸ್ತೆಯಲ್ಲಿ ಹೆಲ್ಮೆಟ್ ಅವೇರ್ನೆಸ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಂದಿದ್ದಕ್ಕೆ ಸಹಕಾರ ನೀಡಿದ್ದಕ್ಕೆ ನಮಗೆಲ್ಲರಿಗೂ ಕೃತಜ್ಞತೆ. ಚಿಂತಾಮಣಿ ತಾಲೂಕಿನ ಬುರುಡುಗುಂಟೆ ಗ್ರಾಮದ ಹೊರವಲಯದಲ್ಲಿ ತೆರೆದ ಶೆಡ್ಗಳಲ್ಲಿ ಸಾಗುತ್ತಿದ್ದ ಸುಮಾರು 4.5 ಲಕ್ಷ ರು ಮೌಲ್ಯದ ಹಂದಿಗಳು ಕಳ್ಳತನ ಮಾಡಿಕೊಂಡು ಹೋಗಿದ್ದ ಆರೋಪಿಯನ್ನು ಪತ್ತೆ ಹಚ್ಚಿದ ಕೆಂಚಾರ್ಲಹಳ್ಳಿ ಠಾಣೆ ಪೊಲೀಸರು ಓರ್ವ ಆರೋಪಿಯನ್ನು ಬಂಧಿಸಿ ಆತನಿಂದ 3 ಲಕ್ಷ ರುಗಳ ನಗದು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಂತಾಮಣಿ ತಾಲೂಕಿನ ಬುರುಡಗುಂಟೆ ಗ್ರಾಮದ ವೆಂಕಟಪತಿ ಎಂಬಾತ ಕಳೆದ 1 ವರ್ಷದಿಂದ ತಮ್ಮ ಜಮೀನಿನಲ್ಲಿ 9 ತೆರೆದ ಶೆಡ್ಗಳನ್ನು ನಿರ್ಮಾಣ ಮಾಡಿ ಸೀಮೆ ಹಂದಿಗಳನ್ನು ಸಾಕ್ತಿದ್ದ. ಶೆಡ್ನಲ್ಲಿ ಸುಮಾರು 100 ರಿಂದ 150 ಕೆಜಿ ತೂಕದ 25 ಹಂದಿಗಳನ್ನು ಮತ್ತು 30 ರಿಂದ 40 ಕೆಜಿ ತೂಕದ 85 ಸಣ್ಣ ಹಂದಿಗಳನ್ನು ಶೆಡ್ಗಳಲ್ಲಿದ್ದು ನವೆಂಬರ್ 5ರಂದು ರಾತ್ರಿ ಕಳ್ಳತನವಾಗಿರುವುದು ಬಹಿರಂಗವಾಗಿತ್ತು. ಕಳ್ಳರು ತೆರೆದ ಶೆಡ್ಗಳಿಗೆ ಹಾಕಿದ್ದ ಕಬ್ಬಿಣದ ಫೆನ್ಸಿಂಗ್ ಕಟ್ ಮಾಡಿ ಕಳುವು ಮಾಡಿದ್ದು. ಈವರೆವಿಗೂ ನಾವು ವಿವಿಧ ಸ್ಥಳಗಳಲ್ಲಿ ಹಂದಿಗಳನ್ನು ಹುಡುಕ್ತಿದ್ದ ಕಾರಣ ದೂರು ನೀಡಿರೋದು ತಡವಾಗಿದೆ ಅಂತ ದೂರು ಸಲ್ಲಿಸಿದವರು ದೂರಿನಲ್ಲಿ ತಿಳಿಸಿದ್ದಾರೆ. ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ರಸ್ತೆಯ ಕರಿಯಪಲ್ಲಿಯ ಹಂದಿ ಮಟನ್ ಅಂಗಡಿಯ ಕೃಷ್ಣಪ್ಪ ಅನ್ನೋರ ಮೇಲೆ ಅನುಮಾನವಿರುತ್ತೆ ಅಂತ ದೂರಿನಲ್ಲಿ ವಿವರಿಸಿದ್ದು, ದೂರಿನ ಮೇಲೆ ಪ್ರಕರಣ ನವೆಂಬರ್ 9ರಂದು ದಾಖಲಾಗಿತ್ತು. ಆರೋಪಿಗಳ ಪತ್ತೆ ಕಾರ್ಯಕ್ಕೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಮಾರ್ಗದರ್ಶನದಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಿಸಿ ನಾರಾಯಣಸ್ವಾಮಿ, ಪಿಎಸ್ಐ ಜಗದೀಶ್ ನೇತೃತ್ವದ ತಂಡ ಆರೋಪಿಗಳ ಸುಳಿವು ಪಡೆದು ನೆರೆಯ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಲೆನಿನ್ ನಗರದ ಹಂದಿ ಸಾಕಾಣಿಕೆ ಮಾಡುವ 29 ವರ್ಷದ ಆನಂದ್ ಎಂಬಾತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆರೋಪಿ ಸೇರಿ ಇತರ 4 ಜನ ಸಹಚರರೊಂದಿಗೆ ಬುರುಡುಗುಂಟೆ ಗ್ರಾಮದ ಬಳಿ ಇರುವ ಹಂದಿ ಸಾಕಾಣಿಕೆ ಶೆಡ್ನಿಂದ ಹಂದಿಗಳನ್ನು ಕಳುವು ಮಾಡಿ ಮಾರಾಟ ಮಾಡಿರೋದಾಗಿ ಒಪ್ಪಿಕೊಂಡಿದ್ದಾನೆ. ಕಳ್ಳತನ ಮಾಡಿದ್ದ ಹಂದಿಗಳನ್ನು ನೆರೆಯ ಆಂಧ್ರಪ್ರದೇಶದ ಬಿ ಕೊತ್ತಕೋಟ ಸಂತಿಯಲ್ಲಿ ಮಾರಾಟ ಮಾಡಿದ್ದು, ಆ ಹಣವನ್ನು ಮನೆಯಲ್ಲಿಟ್ಟಿರೋದಾಗಿ ಹೇಳಿಕೆ ನೀಡಿದ್ದಾನೆ. ಮನೆಯಲ್ಲಿಟ್ಟಿದ್ದ 3 ಲಕ್ಷ ನಗದನ್ನು ಅಮಾನತುಪಡಿಸಿಕೊಂಡಿದ್ದು, ಆರೋಪಿ ಆನಂದನನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೊಳಪಡಿಸಿದ್ದಾರೆ. ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿಗಳು ಮತ್ತು ವಾಹನವನ್ನು ಶೀಘ್ರದಲ್ಲೇ ವಶಕ್ಕೆ ಪಡೆಯಲಾಗುವುದು. ಆರೋಪಿಗಳ ಪತ್ತೆಗೆ ತಂಡ ಬಲೆ ಬೀಸಿದೆ ಅಂತ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಿಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಲೋಕ ಕಲ್ಯಾಣಕ್ಕಾಗಿ ಮತ್ತು ಸಮಸ್ತ ನಾಗರಿಕರ ಶ್ರೇಯಸ್ಸಿಗಾಗಿ ಶಿಡ್ಲಘಟ್ಟ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಗರದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು.
ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿ ನಾರಾಯಣಸ್ವಾಮಿ ಮಾತನಾಡಿ, ತಾಲೂಕಿನ ಐತಿಹಾಸಿಕ ಶಿವನೇಗೌಡ ಅವರು ಸ್ಥಾಪಿಸಿದ ಶಿಡ್ಲಘಟ್ಟ ನಗರದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವನ್ನು ಮಾದರಿಯಾಗಿ ದೇವಾಲಯ ಸಮಿತಿಯ ಆಡಳಿತ ಮಂಡಳಿ ನಿರ್ದೇಶಕರು ಅಭಿವೃದ್ಧಿಗೊಳಿಸಿದ್ದಾರೆ. ಪ್ರತಿನಿತ್ಯ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದು, ಮಂಡಲ ಪೂಜಾ ಕಾರ್ಯಕ್ರಮದ ಅಂಗವಾಗಿ ತಾಲೂಕು ವಕೀಲರ ಸಂಘದಿಂದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಕ್ಷೇತ್ರದ ಜನರಿಗೆ, ರೈತರಿಗೆ ದೇವರು ಒಳ್ಳೇದು ಮಾಡಲಿ, ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ ಅಂತ ಪ್ರಾರ್ಥಿಸಿದ್ದೇವೆ ಎಂದರು. ನನ್ನ ಹೆಸರು ನಾರಾಯಣಸ್ವಾಮಿ ಅಂತ, ಶಿಡ್ಲಘಟ್ಟ ತಾಲೂಕು ಒಕ್ಕಲಿಗರ ಸಂಘ ಅಧ್ಯಕ್ಷರು. ಏನಿವತ್ತು ಐತಿಹಾಸಿಕ ಪ್ರಸಿದ್ಧ ಶ್ರೀ ಕೋಟೆ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಂಡಲ ಪೂಜೆಯ ಪ್ರಯುಕ್ತ ಇವತ್ತು ನಮ್ಮ ತಾಲೂಕು ವಕೀಲರ ಸಂಘದ ವತಿಯಿಂದ ನಮ್ಮೆಲ್ಲ ಪದಾಧಿಕಾರಿಗಳ, ಕಾರ್ಯದರ್ಶಿ ಮತ್ತು ಖಜಾಂಚಿಗಳ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಈ ಪೂಜೆಯನ್ನು ಹಮ್ಮಿಕೊಂಡಿದ್ದು, ಇವತ್ತು ಬೆಳಗ್ಗೆಯಿಂದ ಅಭಿಷೇಕ, ಪೂಜೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಇದರ ಕೂಡ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ಈ ಒಂದು ಪೂಜೆಗೆ ಎಲ್ಲ ಸಮಸ್ತ ಭಕ್ತಾದರು ಮತ್ತು ಸಮುದಾಯದ ಭಕ್ತರು ಎಲ್ಲರೂ ಕೂಡ ಭಾಗವಹಿಸಿ ಈ ಪೂಜೆಯಲ್ಲಿ ಭಗವಂತನ ಆಶೀರ್ವಾದ ಪಡೆದಿದ್ದಾರೆ. ಈ ಒಂದು ದೇವಸ್ಥಾನಕ್ಕೆ ಇತಿಹಾಸಪೂರ್ವಕವಾದ ಹಲಸೂರಮ್ಮನ ಪುತ್ರ ಶಿವನೇಗೌಡರ ಜ್ಞಾಪಕಾರ್ಥವಾಗಿ ಈ ದೇವಸ್ಥಾನವನ್ನು ಅಂದಿನಲ್ಲಿ ಶಿವನೇಗೌಡರು ಕಟ್ಟಿಸಿದಂಥ ದೇವಸ್ಥಾನ ಇದು. ಇಂಥ ಒಂದು ಪವಿತ್ರವಾದ ದೇವಸ್ಥಾನ ಶಿಡ್ಲಘಟ್ಟದ ಹೃದಯ ಭಾಗದಲ್ಲಿ ಭಾಳ ವರ್ಷಗಳಿಂದ ಪೂಜೆಯಲ್ಲೇ ನೆನಗುದಿ ಬಿದ್ದಿದ್ದ ದೇವಸ್ಥಾನವನ್ನು ಇವತ್ತು ಈ ಆಡಳಿತ ಮಂಡಳಿ ವತಿಯಿಂದ ಇದನ್ನು ಮತ್ತೆ ಪುನರುದ್ಧಾರ ಮಾಡಿ ಇವತ್ತು ಭಕ್ತರಿಗೆ ಸಮರ್ಪಣೆ ಮಾಡಿದ್ದಾರೆ. ನಾವು ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿದ್ದರಿಂದ ನಮಗೂ ಕೂಡ ಭಾಳ ಸಂತೋಷ ಆಗಿದೆ. ನಮ್ಮೆಲ್ಲ ಟ್ರಸ್ಟ್ನ ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳಾದ ಸುಬ್ರಹ್ಮಣ್ಯವರು ಮತ್ತು ಟ್ರಸ್ಟ್ನ ಅಧ್ಯಕ್ಷರಾದ ಡಾಲ್ಫಿನ್ ನಾರಾಯಣವರು ಎಲ್ಲರೂ ಈ ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಟ್ರಸ್ಟ್ನ ಉಪಾಧ್ಯಕ್ಷರಾದ ಜೆ.ವಿ. ಸುರೇಶರು, ಅದೇ ರೀತಿಯಾಗಿ 48ನೇ ದಿವಸದ ಮಂಡಲಾಭಿಷೇಕ ಪೂಜೆ 22ನೇ ತಾರೀಕು ಸೋಮವಾರದಂದು ಹಮ್ಮಿಕೊಂಡಿದೆ. ಅದಕ್ಕೂ ಕೂಡ ಸಮಸ್ತ ಭಕ್ತಾದಿಗಳು ಭಾಗವಹಿಸಬೇಕಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡೆ. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. 15 ವರ್ಷಗಳಿಂದ ಡಾಂಬರು ಕಾಣದ ರಸ್ತೆಯಲ್ಲಿ ವಾಹನ ಸವಾರರು ಸಂಚರಿಸಲು ಸರ್ಕಸ್ ಮಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ರಸ್ತೆ ಸರಿಪಡಿಸಲು 3 ಬಾರಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರೂ ರಸ್ತೆ ಡಾಂಬರೀಕರಣ ಆಗಿಲ್ಲ ಎಂದು ನಮ್ಮ ಕರ್ನಾಟಕ ಸೇನೆಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಮಾಲೂರು ತಾಲೂಕಿನ ಕೋಡೂರು, ಗುಡ್ನಹಳ್ಳಿ ಮತ್ತು ಸೊಣ್ಣಹಳ್ಳಿ ರಸ್ತೆಗಳು ತುಂಬಾ ಹದಗೆಟ್ಟಿದ್ದು ವಾಹನ ಸವಾರರಿಗೆ ತೊಂದರೆಯಾಗಿದೆ ಅಂತ ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷ ರವಿಕುಮಾರ್ ಹಾಗೂ ಕೋಡೂರು ಗೋಪಾಲ್ ನೇತೃತ್ವದಲ್ಲಿ ಕೋಲಾರ ಮುಖ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಈ ಕುರಿತು 3 ಪ್ರತಿಭಟನೆ ನಡೆಸಿ ದಪ್ಪ ಚರ್ಮದ PRD ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಸುಮಾರು 15 ವರ್ಷಗಳಿಂದ ಡಾಂಬರು ಕಾಣದ ರಸ್ತೆ, ಗುಂಡಿ ಬಿದ್ದಿರುವ ರಸ್ತೆಯಲ್ಲಿ ವಾಹನ ಸವಾರರು ಸಂಚಾರ ಮಾಡಲು ಹೈರಾಣಾಗಿದ್ದಾರೆ. ಕೂಡಲೇ ರಸ್ತೆಗೆ ಡಾಂಬರೀಕರಣ ಕಾಮಗಾರಿ ಪ್ರಾರಂಭಿಸಬೇಕು, ಮಾಡದಿದ್ದಲ್ಲಿ ಮಾಲೂರು ನಗರ ಬಂದ್ ಮಾಡಲಾಗುವುದು ಅಂತ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಎಚ್ಚರಿಕೆ ನೀಡಿದರು. ಚಿಂತಾಮಣಿ ನಗರದ ಠಾಣೆ ಮುಂಭಾಗದಲ್ಲಿ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಮತ್ತು ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಕುಮಾರ್ ಬೈಕ್ ಜಾಥಾಗೆ ಚಾಲನೆ ನೀಡಿದರು. ಇಂದಿನಿಂದ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯವಾಗಿದ್ದು, ಹೆಲ್ಮೆಟ್ ಧರಿಸಿ ಬೈಕ್ ಚಾಲನೆ ಮಾಡುವ ಕುರಿತು ಜಾಗೃತಿಗಾಗಿ ಬೈಕ್ ಜಾಥಾ ನಡೆಸಲಾಯಿತು. ಗಾಡಿ ಸ್ಟಾರ್ಟ್ ಸರ್. ಗಾಡಿ ಸ್ಟಾರ್ಟ್ ಮಾಡಿ. ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣ ನೀವೇ ಕಾಪಾಡಿಕೊಳ್ಳಿ. ಬೈಕ್ ಚಲಾಯಿಸುವಾಗ ಹೆಲ್ಮೆಟ್ ಧರಿಸದೆ ತಮ್ಮ ಪ್ರಾಣವನ್ನಲ್ಲದೆ ಕುಟುಂಬವನ್ನು ಅಪಾಯಕ್ಕೆ ಒಡ್ಡಬೇಡಿ. ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಬಳಕೆ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ಚಿಂತಾಮಣಿ ನಗರದಲ್ಲಿ ಶುಕ್ರವಾರ ಬೈಕ್ ಜಾಥಾ ಮೂಲಕ ಅರಿವು ಮೂಡಿಸಿತು. ಬೈಕ್ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಿದ್ರೂ ಸವಾರರು ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡುತ್ತಿದ್ದಾರೆ. ಅಪಘಾತ ಸಂಭವಿಸಿದ ವೇಳೆ ಹೆಚ್ಚಿನ ಸವಾರರು ತಲೆಗೆ ಪೆಟ್ಟು ಮಾಡಿಕೊಂಡು ಸಾವನ್ನಪ್ಪುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ಪೊಲೀಸರಿಂದ ನಗರ ಠಾಣೆಯಿಂದ ಬೆಂಗಳೂರು ರಸ್ತೆ, ಬಾಗೇಪಲ್ಲಿ ಸರ್ಕಲ್, ಗ್ರಾಮಾಂತರ ಪೊಲೀಸ್ ಠಾಣೆ, ಚೇಳೂರು ಸರ್ಕಲ್ನಿಂದ ಚಿನ್ನಸಂದ್ರದವರೆಗೂ ಬೈಕ್ ಜಾಥಾ ನಡೆಸಿದ್ರು. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪೊಲೀಸರ ಮನವಿಗೆ ಕ್ಯಾರೆ ಎನ್ನದ ಬೈಕ್ ಸವಾರರು. ಚಿಕ್ಕಬಳ್ಳಾಪುರದಲ್ಲಿ ಇಂದು ಹೆಲ್ಮೆಟ್ ಇಲ್ಲದೆ ಸಂಚಾರ, ದಂಡದ ಬಿಸಿ ಮುಟ್ಟಿಸಿದ ಜಿಲ್ಲಾ ಪೊಲೀಸರು. ವಕೀಲ, ರೈತ, ಮಹಿಳೆ ಎಲ್ಲರಿಗೂ ಬಿತ್ತು ದಂಡ. ಕಾಡಿಗಿಂತ ಕಾರೇ ಸೇಫ್ ಅಂದುಕೊಂಡ ಚಿರತೆ. ಕಾಡಿನಿಂದ ಬಂದು ಕಾರಿನಲ್ಲಿ ಕುಳಿತ ಚಿರತೆ ಮರಿ. ಇಡೀ ದಿನ ಕಾರ್ಯಾಚರಣೆ ನಡೆಸಿದ್ರು ಕಾರಿನಲ್ಲಿರುವ ಚಿರತೆ ಹಿಡಿಯಲಾಗದ ಅಧಿಕಾರಿಗಳು, ಸಾರ್ವಜನಿಕರ ಆಕ್ರೋಶ. ವೈಯಕ್ತಿಕ ಕಾರಣಗಳಿಗೆ ಗ್ರಾಮದಲ್ಲಿ ರಸ್ತೆ ನಿರ್ಬಂಧ ಆರೋಪ. ಯಾವುದೋ ಜಗಳಕ್ಕೆ ರಸ್ತೆಗೆ ಮುಳ್ಳುಬೇಲಿ. ತೆರವುಗೊಳಿಸಲು ಆಗ್ರಹಿಸಿ ಗ್ರಾಮಸ್ಥರ ಅಳಲು. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.